ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದು ಪರಿಸ್ಥಿತಿ ಉದ್ವಿಗ್ನಗೊಂಡಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಇಂದು ಪಟ್ಟಣದ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ. ಅಷ್ಟೇ ಅಲ್ಲದೆ ಬುಧವಾರ ರಾತ್ರಿಯಿಂದಲೇ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಈ ಬಗ್ಗೆ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿ, ನಾಗಮಂಗಲ ಪಟ್ಟಣ ವ್ಯಾಪ್ತಿಯಲ್ಲಿ ಬುಧವಾರ ಸಂಜೆ ಗಣೇಶ ಮೆರವಣಿಗೆ ಅನ್ಯಕೋಮಿನ ಪ್ರಾರ್ಥನಾ ಕೇಂದ್ರದ ಬಳಿ ತಲುಪಿದಾಗ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ. ನಂತರ ಪ್ರತಿಭಟನೆಗಳು ನಡೆದಿವೆ. ತಕ್ಷಣವೇ ನಾನು ಮತ್ತು ಎಸ್ಪಿ ಐಜಿಯವರು ಸ್ಥಳಕ್ಕೆ ಬಂದಿದ್ದೇವೆ. ಪರಿಸ್ಥಿತಿ ತಿಳಿಗೊಳಿಸೋದಕ್ಕೆ ಎಲ್ಲಾ ಕ್ರಮ ಕೈಗೊಂಡಿದ್ದೇವೆ. 3 ಅಂಗಡಿಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಸೆಪ್ಟೆಂಬರ್ 14ರ ಮಧ್ಯರಾತ್ರಿ 12 ಗಂಟೆವರೆಗೂ ಸೆಕ್ಷನ್ 144 ಜಾರಿಗೊಳಿಸಿದ್ದೇವೆ ಅಂತ ತಿಳಿಸಿದ್ರು. ನಾಗಮಂಗಲ ಪಟ್ಟಣದ ವ್ಯಾಪ್ತಿನಲ್ಲಿ ಇವತ್ತು ಸಂಜೆ ಗಣೇಶ ವಿಸರ್ಜನೆಗೆ ಹೋಗುವಂಥ ಸಂದರ್ಭದಲ್ಲಿ ಮಸೀದಿಯ ಮುಂಭಾಗದಲ್ಲಿ ಹೋದಂಥ ಸಂದರ್ಭದಲ್ಲಿ ಕಿಡಿಗೇಡಿಗಳು ದುಷ್ಕೃತ್ಯವನ್ನು ಎಸಗುವಂಥ ಉದ್ದೇಶವನ್ನು ಇಟ್ಟುಕೊಂಡು ಕಲ್ಲನ್ನು ತೂರಾಟ ಮಾಡಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಅದಾದ ನಂತರ ಸ್ವಲ್ಪ ಪ್ರತಿಭಟನೆಗಳು ಕೂಡ ಆಗಿದೆ. ತಕ್ಷಣವೇ ನಾನು ಮತ್ತು ಎಸ್ ಪಿ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೇವೆ. ಐ ಜಿ ಅವರು ಕೂಡ ಬಂದಿದ್ದಾರೆ. ಈಗ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂಥ ಎಲ್ಲ ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ. 2 ರಿಂದ 3 ಅಂಗಡಿಗಳಿಗೆ ಬೆಂಕಿಯನ್ನು ಹಾಕಿದ್ದಾರೆ. ಆ ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮುಂಜಾಗ್ರತಾ ಕ್ರಮವಾಗಿ ಸೆಪ್ಟೆಂಬರ್ 14ನೇ ತಾರೀಕು ರಾತ್ರಿ 12 ಗಂಟೆವರೆಗೂ ಕೂಡ ನಾವು ಸೆಕ್ಷನ್ 144 ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದ್ದೇವೆ. ಸದ್ಯಕ್ಕೆ ಈಗ 2 ರಿಂದ 3 ಅಂಗಡಿಗಳಿಗೆ ಬೆಂಕಿಯನ್ನು ಹಾಕಿದ್ದಾರೆ. ಈಗ ಅದನ್ನೇ ಪರಿಶೀಲನೆ ಮಾಡ್ತಾ ಇದ್ದೀವಿ. ನಮ್ಮ ಮುಂದಿನ ಸಮಯದಲ್ಲಿ ಹೆಚ್ಚು ಬಂದೋಬಸ್ತನ್ನು ಮಾಡಲಿಕ್ಕೆ ಈಗಾಗಲೇ ನಾವು ಮತ್ತು ಎಸ್ ಪಿ ಅವರು ಕೂಡ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಪವರ್ ಕಟ್ ಆಗಿದೆ, ಕಾರಣ ಏನು ಸರ್? ಅಲ್ಲಿ ಬೆಂಕಿ ಆಗಿರೋದ್ರಿಂದ ಅದು ಆಟೋಮೆಟಿಕ್ ಕಟ್ ಆಗಿದೆ. ಈಗ ಚೆಸ್ಕಾಂ ಅವ್ರಿಗೂ ಕೂಡ ಮಾತಾಡಿದ್ದೀನಿ. ಚೆಸ್ಕಾಂ ಅವರು ಬಂದಿದ್ದಾರೆ. ಸೊ ಬೆಂಕಿ ಅಲ್ಲಿ ಲೈಟ್ ಕಂಬದ ಹತ್ರ ಬೆಂಕಿ ಜಾಸ್ತಿ ಫೈರ್ ಇದಾಗಿರೋದ್ರಿಂದ ಅಲ್ಲಿ ಆಟೋಮೆಟಿಕ್ ಕಟ್ ಆಗಿದೆ. ಈಗ ಚೆಸ್ಕಾಂ ಅವರು ಬರ್ತಾ ಇದ್ದಾರೆ. ಈಗ